ಆತ್ಮೀಯ ಎರಡನೆಯ ಸೆಮೆಸ್ಟರಿನ ವಿದ್ಯಾರ್ಥಿನಿಯರೇ, ಇವತ್ತು ED8 ಪತ್ರಿಕೆಯಲ್ಲಿ ನಾಲೆಜ್ ಆ್ಯಂಡ್ ಕರಿಕ್ಯುಲಮ್ ಪತ್ರಿಕೆಯಲ್ಲಿ ಆಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಲರ್ನಿಂಗ್ ಮೆಥಡ್ಸ್ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಡಿಯರ್ ಸ್ಟೂಡೆಂಟ್ಸ್, ವಿಲ್ ಸ್ಟಡಿ ಅಬೌಟ್ ಆಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಲರ್ನಿಂಗ್ ಮೆಥಡ್ಸ್. So I will be discussing you about what is activity based teaching, ABT. What is activity based teaching learning? How these methods are emerged and what exactly this method is all about, and how this activity based teaching learning is different from traditional methods of teaching. ಚಟುವಟಿಕೆ ಆಧಾರಿತ ಬೋಧನಾ ಕಲಿಕಾ ವಿಧಾನಗಳೆಂದರೆ ಏನು? ಇವು ಯಾಕೆ ಬಂದವು? ಇವುಗಳಲ್ಲಿ ಏನಿದೆ? ಇವುಗಳನ್ನು ಹೇಗೆ ಜಾರಿ ಮಾಡಬೇಕು? ಇದರಿಂದ ಮಕ್ಕಳಿಗೆ ಏನು ಅನುಕೂಲ ಇದೆ? ಸಾಂಪ್ರದಾಯಿಕ ಬೋಧನಾ ವಿಧಾನಕ್ಕೂ ಮತ್ತು ಇವುಗಳಿಗೂ ಏನು ಅಂತರಗಳಿದೆ, ವ್ಯತ್ಯಾಸಗಳಿದೆ ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸೊ 1986 ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ clearly recommends for the education thinkers about child-centered education. Because of child-centered education, all the instructional mechanism must be converted into child-focused. Teacher-controlled instruction, group-controlled instruction, teacher-dominating instruction system needs to be stopped. And all our classroom methodologies, teaching methods, teaching learning methods, activities, we have to convert into child-centered education. So because of the recommendations of shifting from teacher-controlled to child-centered education of 1986 policy, our school education system, especially NCERT, laid down emphasis on activity-based teaching methods, teaching learning methods, and its possibilities. 1986 ಶಿಕ್ಷಣ ನೀತಿಯ ಶಿಫಾರಸ್ಸಿನ ಅನುಸಾರ ಈ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ಮತ್ತು ಕಲಿಕಾ ವಿಧಾನಗಳನ್ನು ರೂಪಿಸಲು ಭಾರತದಲ್ಲಿ ಆರಂಭ ಆಯಿತು. ಆ ಕಾರಣಕ್ಕಾಗಿ ಬೋಧನೆಯ ಸನ್ನಿವೇಶವು ಶಿಕ್ಷಕರ ನಿಯಂತ್ರಣವನ್ನು ತಪ್ಪಿಸಿ ವಿದ್ಯಾರ್ಥಿಗಳನ್ನು ಕೇಂದ್ರೀಕರಿಸುವಂತೆ ಇರಬೇಕು ಎನ್ನುವ ಒಂದು ವ್ಯವಸ್ಥೆ ದೇಶದ ತುಂಬೆಲ್ಲ ವ್ಯಾಪಕವಾಗಿ ಹರಡಲು ಆರಂಭಿಸಿತು. ಅದರ ಫಲವಾಗಿ ಚಟುವಟಿಕೆ ಆಧಾರಿತ ಬೋಧನಾ ಕಲಿಕಾ ವಿಧಾನಗಳು ಜನ್ಮ ತಾಳಿದವು. ಸೊ ವಾಟ್ ಈಸ್ ಟೀಚಿಂಗ್, ಆಕ್ಟಿವಿಟಿ ಬೇಸ್ಡ್ ಟೀಚಿಂಗ್? ದಿಸ್ ಈಸ್ ನಥಿಂಗ್ ಬಟ್ ಟೀಚಿಂಗ್ ಥ್ರೂ ಆಕ್ಟಿವಿಟೀಸ್, ಟೇಕಿಂಗ್ ದ ಹೆಲ್ಪ್ ಆಫ್ ಆಕ್ಟಿವಿಟೀಸ್ ಟು ಮೇಕ್ ಅವರ್ ಟೀಚಿಂಗ್ ಲರ್ನಿಂಗ್ ಮೋರ್ ಮೀನಿಂಗ್ಫುಲ್ and joyful and purposeful and most simple one. Activity based teaching methods are recommended to make our teaching learning more joyful, more effective, more student friendly and more freedom oriented. ಈ ಚಟುವಟಿಕೆ ಆಧಾರಿತ ಬೋಧನಾ ವಿಧಾನ ಅಂತಂದರೆ ಬೋಧನೆ ಕಲಿಕೆಯ ಸನ್ನಿವೇಶದಲ್ಲಿ ವಿವಿಧ ಚಟುವಟಿಕೆಗಳನ್ನು ಬಳಸಿಕೊಳ್ಳುವುದು. ಚಟುವಟಿಕೆಗಳನ್ನು ಬಳಸುವ ಮೂಲಕ ಬೋಧನೆ ಕಲಿಕೆಯನ್ನು ಉಂಟು ಮಾಡುವ ವಿಧಾನಗಳು ಇವು. ಇವುಗಳಿಂದ ಮಕ್ಕಳಲ್ಲಿ ಆಸಕ್ತಿಯನ್ನು ಹೆಚ್ಚಿಸಬಹುದು, ಕುತೂಹಲವನ್ನು ಹೆಚ್ಚಿಸಬಹುದು, ಆನಂದದಾಯಕ ವಾತಾವರಣವನ್ನು ನಿರ್ಮಾಣ ಮಾಡಬಹುದು. ಆ ಮೂಲಕ ಕಲಿಕೆಯನ್ನು ಉತ್ತಮಗೊಳಿಸಲು ಸಾಧ್ಯ. ಸೊ child gets efficient learning experience. What is important in learning? In learning experiences are very, very important. That will come to child.
ಆ್ಯಂಡ್ ಚೈಲ್ಡ್ ವಿಲ್ ಕೀಪ್ ಇಟ್ ಫಾರ್ ಎವರ್. ಯಾವುದೇ ಬೋಧನೆ ಮತ್ತು ಕಲಿಕೆಯ ಸಂದರ್ಭದಲ್ಲಿ ಕಲಿಕಾ ಅನುಭವಗಳು ಬಹಳ ಮುಖ್ಯ. ಒಬ್ಬ ವ್ಯಕ್ತಿಯಲ್ಲಿ ಈ ಕಲಿಕಾ ಅನುಭವಗಳು ಸೇರಿಕೊಂಡು ಅವನ ಜೀವನದುದ್ದಕ್ಕೂ ಈ ಕಲಿಕಾ ಅನುಭವಗಳು ಉಳಿದುಕೊಳ್ಳುತ್ತವೆ. ಹಾಗಾಗಿ ಪರಿಣಾಮಕಾರಿಯಾದ ಕಲಿಕಾ ಅನುಭವಗಳನ್ನು ಉಂಟು ಮಾಡಲು ಚಟುವಟಿಕೆ ಆಧಾರಿತ ವಿಧಾನಗಳು ಸಹಕಾರಿಯಾಗುತ್ತವೆ ಎಂದು ಹಲವಾರು ತಜ್ಞರು ಅಭಿಪ್ರಾಯವನ್ನು ಪಡುತ್ತಾರೆ. ಲರ್ನಿಂಗ್ ಬೈ ಡೂಯಿಂಗ್. ಸೊ ಚೈಲ್ಡ್ ವಿಲ್ ಲರ್ನ್ new knowledge by doing something. If a child gets new knowledge by learning by doing, that become practical, pragmatical, and that will be the experience forever. ಒಂದು ಮಗು ಮಾಡಿ ನೋಡಿ ಮಾಡಿ ಕಲಿ ಎನ್ನುವ ತತ್ವವನ್ನು ಅನುಸರಿಸಿಕೊಂಡರೆ ಅವನು ಅಥವಾ ಅವಳು ಪಡೆದುಕೊಳ್ಳುವ ಜ್ಞಾನವು ಜೀವನ ಪರ್ಯಂತ ಮಗುವಿನ ಹತ್ರ ಇರುತ್ತೆ, ಶಾಶ್ವತವಾಗಿ ಇರುತ್ತೆ. ಸೊ ಓನ್ ಲರ್ನಿಂಗ್, child will involve in activities and child will gain own learning. And in activity based teaching, certain activities are given in group, so child feels very happy to play with the group or work with the group members. ಶಾಲಾ ಹಂತಗಳಲ್ಲಿ ಮಕ್ಕಳು ಚಟುವಟಿಕೆಯಲ್ಲಿ ಭಾಗವಹಿಸೋದಕ್ಕೆ ಇಷ್ಟಪಡ್ತಾರೆ. ಗುಂಪಿನಲ್ಲಿ ಭಾಗವಹಿಸೋದಕ್ಕೆ ಭಾಳ ಇಷ್ಟ ಅವರಿಗೆ. ತಮ್ಮ ಗೆಳೆಯರೊಂದಿಗೆ ಆಟ ಆಡುತ್ತಾ ಕಲಿಯೋದಂದರೆ ತುಂಬ ಸಂತೋಷದ ವಿಚಾರ ಮಕ್ಕಳಿಗೆ. ಆ ಕಾರಣಕ್ಕಾಗಿ ಈ ಚಟುವಟಿಕೆ ಆಧಾರಿತ ವಿಧಾನಗಳು ಸ್ವಯಂ ಕಲಿಕೆಗೆ ಸಾಧ್ಯವಾಗುತ್ತವೆ, ಸಮೂಹ ಕಲಿಕೆಗೆ ಸಾಧ್ಯವಾಗುತ್ತವೆ. ಟೀಮ್ ವರ್ಕ್ ಪ್ರಾಕ್ಟೀಸ್ ವಿಲ್ ಬಿ ಡೆವಲಪ್ಡ್ ಫ್ರಮ್ ದಿಸ್ ಆಕ್ಟಿವಿಟಿ ಬೇಸ್ಡ್ ಟೀಚಿಂಗ್. ಟೀಮ್ ವರ್ಕ್, group of students work for a cause. The purpose of that group is same, and all students will do effort to achieve the purpose. ಒಂದು ಗುಂಪಿನ ಮಕ್ಕಳು ಒಂದು ನಿಗದಿತ ಉದ್ದೇಶವನ್ನು ಸಾಧಿಸಲು, ಒಂದು ತಿಳುವಳಿಕೆಯನ್ನು ಪಡೆದುಕೊಳ್ಳಲು, ಒಂದು ಚಟುವಟಿಕೆಯನ್ನು ಮಾಡಲು ಸಾಮೂಹಿಕವಾಗಿ ಕೆಲಸದಲ್ಲಿ ತೊಡಗ್ತಾರೆ, ಚಟುವಟಿಕೆಯಲ್ಲಿ ತೊಡಗ್ತಾರೆ. ಆ ಮೂಲಕ ಅವರು ಅನುಭವಗಳನ್ನು ಪಡೆದುಕೊಳ್ಳುತ್ತಾರೆ. ಸೊ ದ್ಯಾಟ್ ಈಸ್ ದಿ ಜಾಯ್ಫುಲ್ ಲರ್ನಿಂಗ್ ಸಿಚುವೇಶನ್ ಫಾರ್ ದಿ ಸ್ಟೂಡೆಂಟ್ಸ್. ಈ ತರಹ ಚಟುವಟಿಕೆಗಳನ್ನು ನೀಡಿದಾಗ ಕಲಿಕೆಯು ಸಂತಸದಾಯಕವಾಗುತ್ತದೆ. 4 ಕೋಣೆಗಳ ಮಧ್ಯೆ ಹಾಕಿ ಅವರನ್ನು ಬಂಧಿಸಿಟ್ಟು ಬೋಧನೆಯನ್ನು ಮಾಡಿದರೆ ಕಲಿಕೆಯು ಸಂತಸದಾಯಕವಾಗುವುದಿಲ್ಲ, ಮಗು ಶಾಲೆಯನ್ನು ಬಿಡುತ್ತೆ. ಶಾಲಾ ವಾತಾವರಣವು ಮಗುವಿಗೆ ಸಂತೋಷ ನೀಡಲಿಲ್ಲ ಅಂದರೆ ಮಗು ಶಾಲೆಯನ್ನು ಬಿಡುತ್ತೆ. ಹೀಗಾಗಿ ಶಾಲೆಯಲ್ಲಿ ಒಂದು ಜಾಯ್ಫುಲ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ, ಸಂತಸದಾಯಕವಾದ ಕಲಿಕಾ ವಾತಾವರಣವು ನಿರ್ಮಾಣವಾಗಬೇಕು. ಸೋಷಿಯಲ್ ಸ್ಕಿಲ್ಸ್ ಆ್ಯಂಡ್ ಸೋಷಿಯಲ್ ಲೈಫ್ ಸಿಚುವೇಶನ್ ಇಸ್ ಡೆವಲಪ್ಡ್ ಇನ್ ದಿ ಸ್ಕೂಲ್ಸ್. ಮಕ್ಕಳಲ್ಲಿ ಸಾಮಾಜಿಕ ಮೌಲ್ಯಗಳನ್ನು, ಮಕ್ಕಳಲ್ಲಿ ಸಾಮಾಜಿಕ ಕೌಶಲ್ಯಗಳನ್ನು, ಸಾಮಾಜಿಕ ಜೀವನದ ಅರಿವನ್ನು ಚಟುವಟಿಕೆಯ ಮೂಲಕ ಉಂಟು ಮಾಡಲು ಸಾಧ್ಯವಿದೆ. ಸಹಕಾರ ತತ್ವವು ರೂಪಿತವಾಗುತ್ತದೆ. ಕೋಆಪರೇಟಿವ್ ಕ್ಯಾರೆಕ್ಟರ್ ಇಸ್ ಡೆವಲಪ್ಡ್ in the classroom by activity based teaching. So subject based activities are framed, well planned, observable and controlled activities are suggested to the children. ಶಾಲೆಯಲ್ಲಿ ವಿವಿಧ ವಿಷಯಗಳನ್ನು ಅನುಸರಿಸಿ ಈ ಚಟುವಟಿಕೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ವಿವಿಧ ವಿಷಯಗಳನ್ನು ಆಧರಿಸಿ ಉತ್ತಮವಾಗಿ ಯೋಜನೆಯನ್ನು ಮಾಡಿ ವೀಕ್ಷಣೆಯನ್ನು ಮಾಡಲು ಸಾಧ್ಯವಾಗುವಂತೆ ಮತ್ತು ಶಿಕ್ಷಕರ ತಮ್ಮ ನಿಯಂತ್ರಣದ ಒಳಗಡೆ ಈ ಚಟುವಟಿಕೆಗಳನ್ನು ರೂಪಿಸುತ್ತಾರೆ. ಆ್ಯಂಡ್ ದೀಸ್ ಆಕ್ಟಿವಿಟೀಸ್ ಆರ್ ಅಬ್ಸರ್ವ್ಡ್ ಬೈ ದಿ ಸ್ಕೂಲ್ ಟೀಚರ್ಸ್ ಆ್ಯಂಡ್ ಇವ್ಯಾಲ್ಯೂಟೆಡ್ ಬೈ ದಿ ಟೀಚರ್ಸ್. ಈ ಚಟುವಟಿಕೆಗಳನ್ನು ಆಯಾ ಶಿಕ್ಷಕರು ವೀಕ್ಷಣೆ ಮಾಡ್ತಾರೆ ಮತ್ತು ಅವುಗಳನ್ನು ಮೌಲ್ಯಮಾಪನವನ್ನು ಕೂಡ ಶಿಕ್ಷಕರು ಮಾಡುತ್ತಾರೆ. Question comes, why this activity based teaching is given this much priority? Because student feels boredom when he is locked in the classroom. When you say always keep quiet, don't say anything, keep quiet, keep silence, it is very difficult for the child to digest it. ಮಕ್ಕಳಿಗೆ ಸುಮ್ಮನಿರಿ ಅಂತ ಹೇಳಿ ನಾವು ಬಾಯಿ ಮುಚ್ಚಿ ಕೂಡಿಸಿದರೆ ತರಗತಿಯ ಸನ್ನಿವೇಶದಲ್ಲಿ ಮಕ್ಕಳಿಗೆ ಇದು ತುಂಬ ಕಷ್ಟವಾಗುತ್ತದೆ. ಯಾಕೆಂದರೆ ಆಯಾ ವಯಸ್ಸಿನಲ್ಲಿ ಮಕ್ಕಳು ತುಂಬ ಎಕ್ಸ್ಪ್ರೆಸಿವ್ ಆಗಿರುತ್ತಾರೆ,
ಹೇಳಲು ಬಯಸುತ್ತಾರೆ, ಮಾತನಾಡಲು ಬಯಸುತ್ತಾರೆ, ಚರ್ಚಿಸಲು ಬಯಸುತ್ತಾರೆ, ಆಟವಾಡಲು ಬಯಸುತ್ತಾರೆ. ಈ ಮೂಲ ಗುಣಗಳನ್ನು ತಡೆದುಹಾಕಿ ಮಕ್ಕಳನ್ನು ಬಂಧಿಸಿಟ್ಟಾಗ ಅವರಲ್ಲಿ ಋಣಾತ್ಮಕವಾದ ಬೆಳವಣಿಗೆ ಸಾಧ್ಯವಾಗುತ್ತದೆ. ದ್ಯಾಟ್ಸ್ ವೈ ಸ್ಟೂಡೆಂಟ್ಸ್ ವಿಲ್ ಲರ್ನ್ ವೈಲ್ ಪ್ಲೇಯಿಂಗ್. ಲರ್ನಿಂಗ್ ಆ್ಯಂಡ್ ಪ್ಲೇಯಿಂಗ್ ಆ್ಯಂಡ್ ಲರ್ನಿಂಗ್ ವಿಲ್ ಗೋ ಟುಗೆದರ್. ಈ ವಿಧಾನಗಳಲ್ಲಿ ಮಕ್ಕಳು ಆಟ ಆಡುತ್ತಲೇ ಕಲಿಯುತ್ತಾರೆ. ಆಡುತ್ತಾ ಕಲಿ, ಮಾಡುತ್ತಾ ಕಲಿ. ನಲಿ ಕಲಿ ಎಂಬ ಕಾರ್ಯಕ್ರಮ ನಮ್ಮ ಶಾಲೆಗಳಲ್ಲಿ ತುಂಬ ಯಶಸ್ವಿಯಾಗಿದೆ. ಮಕ್ಕಳು ಸಂತೋಷದಾಯಕವಾಗಿ ಆ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ. ಇದು ಚಟುವಟಿಕೆ ಆಧಾರಿತ ವಿಧಾನಕ್ಕೆ ಒಂದು ಉದಾಹರಣೆ. ಸೊ ದೇರ್ ಆರ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಟ್ರೆಡಿಷನಲ್ ಟೀಚಿಂಗ್ ಲರ್ನಿಂಗ್ ಆ್ಯಂಡ್ ಆಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಲರ್ನಿಂಗ್. Traditional teaching learning is teacher controlled and activity based teaching learning is student controlled. ನಮ್ಮ ಸಾಂಪ್ರದಾಯಿಕ ಬೋಧನಾ ವಿಧಾನವು ಶಿಕ್ಷಕ ಕೇಂದ್ರಿತವಾದಂಥ ವಿಧಾನಗಳಾದರೆ ಚಟುವಟಿಕೆ ಆಧಾರಿತ ವಿಧಾನವು ವಿದ್ಯಾರ್ಥಿ ಕೇಂದ್ರಿತ ವಿಧಾನವಾಗಿದೆ. It will negatively affect on the students, traditional methods, and this is positive attribute. Activity based teaching is a positive attribute for the students. So activity-based teaching requires a lot of planning, subject connection, feasibility of activities, well planning, materials, monitoring and effective implementation in the classroom situations. Activity-based teaching ಅನ್ನು ಸೂಕ್ತವಾದ ಯೋಜನೆಯೊಂದಿಗೆ ವಿಷಯಗಳೊಂದಿಗೆ ಹೊಂದಿಸಿಕೊಂಡು ಚಟುವಟಿಕೆಗಳನ್ನು ಗುರುತಿಸಿಕೊಂಡು ಅವುಗಳ ಸಮಂಜಸತೆಯನ್ನು ತಿಳಿದು ಚಟುವಟಿಕೆಯನ್ನು ರೂಪಿಸಬೇಕಾಗುತ್ತದೆ. ಶಿಕ್ಷಕರ ಮಾರ್ಗದರ್ಶನದ ಅಗತ್ಯವೂ ಕೂಡ ಅದಕ್ಕೆ ಇದೆ. ಆ ಮೂಲಕ ಚಟುವಟಿಕೆಗಳು ಯಶಸ್ವಿಯಾಗಲು ಸಾಧ್ಯವಾಗುತ್ತವೆ. ಹೀಗಾಗಿ ಆಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಇಸ್ ಸಜೆಸ್ಟೆಡ್ ಇನ್ ಆಲ್ ದಿ ಸಬ್ಜೆಕ್ಟ್ಸ್ ಆಫ್ ಸ್ಕೂಲ್ಸ್. ಆದ್ದರಿಂದ ಇವತ್ತು ಶಾಲೆಯ ಎಲ್ಲ ವಿಷಯಗಳಲ್ಲಿಯೂ ಚಟುವಟಿಕೆ ಆಧಾರಿತ ವಿಧಾನವನ್ನು ಶಿಫಾರಸು ಮಾಡಲಾಗಿದೆ. ಕೇಂದ್ರ ಸರ್ಕಾರದ ನಿಯೋಗಗಳು, ವಿಶೇಷವಾಗಿ NCERT ಇದರ ಕುರಿತು ಹೆಚ್ಚು ಪ್ರಯೋಗಗಳನ್ನು ರಾಷ್ಟ್ರವ್ಯಾಪಿಯಾಗಿ ಮಾಡಿ ಆ ಮೂಲಕ ಶಾಲೆಗಳಲ್ಲಿ ಈ ವಿಧಾನವನ್ನು ಜಾರಿ ಮಾಡಲಾಗುತ್ತಿದೆ. ಇಲ್ಲಿಗೆ ಇವತ್ತು ಪರಿಕಲ್ಪನೆಯನ್ನು ತಿಳ್ಕೊಂಡಿದ್ದೀರಿ. ಆಕ್ಟಿವಿಟಿ ಬೇಸ್ಡ್ ಟೀಚಿಂಗಿನ ಪರಿಕಲ್ಪನೆಯನ್ನು ತಿಳ್ಕೊಂಡಿದ್ದೀರಿ, ಕಾನ್ಸೆಪ್ಟನ್ನು ತಿಳ್ಕೊಂಡಿದ್ದೀರಿ. ಮುಂದಿನ ತರಗತಿಯಲ್ಲಿ ಮತ್ತೆ ಹೆಚ್ಚಿನ ಇದೇ ವಿಷಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಥ್ಯಾಂಕ್ ಯು.